ನಮಸ್ಕಾರ ವೀಕ್ಷಕರೇ, ಇದೀಗ ಬರ್ತಿರುವಂಥ ಬ್ರೇಕಿಂಗ್ ನ್ಯೂಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಕನ್ಫರ್ಮ್ ನ್ಯೂಸ್ ದೆಹಲಿ ಮೂಲದಿಂದ ಬರ್ತಿರುವಂಥದ್ದು. ಒಂದಷ್ಟು ಸಚಿವರ ಹೆಸರು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ಇನ್ನೇನಿದ್ರು ಸಂಜೆವರೆಗೂ ಅಧಿಕೃತವಾಗಿ ಪ್ರಕಟ ಆಗೋದಕ್ಕಿಂತ ಮುಂಚೆ ಒಂದಷ್ಟು ಜನರಿಗಾಗಿ ಲಾಬಿ ನಡೆಯುತ್ತೆ. ಸಿಕ್ಕಿರೋ ಲಿಸ್ಟ್ ನೋಡ್ಬೋಣ. ಮೊದಲನೇದಾಗಿ ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡ, ಹಾಗೆಯೇ ವಿಜಯನಗರ ಮತ್ತು ಗೋವಿಂದರಾಜನಗರ ಪ್ರಿಯಾ ಕೃಷ್ಣ ಮತ್ತು ಎಂ ಕೃಷ್ಣಪ್ಪ, ಹಾಗೆಯೇ ಹಾವೇರಿ ಜಿಲ್ಲೆಯ ಬ್ಯಾಡಗಿಯ ಹಿರಿಯ ಶಾಸಕ ಸಿದ್ದರಾಮಯ್ಯ ಅವರ ಸಮಕಾಲೀನರು ಬಸವರಾಜ್ ಶಿವಣ್ಣನವರು. ಇವ್ರ ಬಗ್ಗೆ ಕನ್ಫರ್ಮ್ ಆಲ್ಮೋಸ್ಟ್ ನ್ಯೂಸ್ ಬರ್ತಾ ಇದೆ. ಖಂಡಿತ. ಶರತ್ ಬಚ್ಚೇಗೌಡರು ಹೊಸಕೋಟೆ ಶಾಸಕರು, ಒಕ್ಕಲಿಗ ಕಮ್ಯುನಿಟಿ. ಇವರು ಫಸ್ಟ್ ಲಿಸ್ಟ್ ನಲ್ಲಿ ಇವರ ಹೆಸರು ಬಹುತೇಕ ಕನ್ಫರ್ಮ್ ಆಗ್ಬೇಕಿತ್ತು. ಹೊಸ ಮುಖ, ಯುವಕ ಅನ್ನುವ ಕಾರಣಕ್ಕೋಸ್ಕರ ಕಿಯೋನಿಕ್ಸ್ ನ ಅಧ್ಯಕ್ಷರಾಗಿದ್ದಂಥವ್ರು ಅಲ್ಲೊಂದು ಸ್ವಲ್ಪ ಕೆಲಸವನ್ನ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರಿಗೆ ಆಪ್ತರು ಕೂಡ ಹೌದು. ಹೀಗಾಗಿ ಶರತ್ ಬಚ್ಚೇಗೌಡ ಹೆಸರು ಫಸ್ಟ್ ಲಿಸ್ಟ್ ನಲ್ಲಿ ಇರಬೇಕಿತ್ತು. ಇನ್ನು ಎರಡನೇದು ನೀವು ಹೆಸರು ಹೇಳಿರುವಂತದ್ದು ಮಗ ಮತ್ತು ತಂದೆ ಪ್ರಿಯಾ ಕೃಷ್ಣ ಮತ್ತು ಎಂ ಕೃಷ್ಣಪ್ಪ. ಇದರಲ್ಲಿ ಯಾರಿಗೆ ಒಬ್ರಿಗಾದ್ರೂ ಸಚಿವ ಸ್ಥಾನ ಬಹುತೇಕ ಖಚಿತ, ಇದು ಪಕ್ಕ ಇರುವಂತದ್ದು, ಕನ್ಫರ್ಮ್ ಆಗಿರುವಂತದ್ದು. ತಂದೆ ಇಲ್ಲದಿದ್ರೆ ಮಗನಿಗೆ ಕೊಡ್ತೀವಿ ಅಂತ ಹೇಳಿ. ಗೋವಿಂದರಾಜನಗರದಲ್ಲಿ ಪ್ರಿಯಾ ಕೃಷ್ಣ, ವಿಜಯನಗರದಲ್ಲಿ ಎಂ ಕೃಷ್ಣಪ್ಪನವರು. ಎಂ ಕೃಷ್ಣಪ್ಪನವರು ಸುದೀರ್ಘಾವಧಿಯ ಶಾಸಕರು ನಿಜ. ಮತ್ತು ಸಿದ್ದರಾಮಯ್ಯನವರ ಈ ವರ್ಷದ ಕ್ಯಾಬಿನೆಟ್ ಏನಿತ್ತು, ಫಸ್ಟ್ 2023 ಕ್ಯಾಬಿನೆಟ್, ಅದರಲ್ಲೂ ಕೂಡ ಇವರು ಆಗಬೇಕಿತ್ತು ನಿಜ. ಆದ್ರೆ ಆ ಸಂದರ್ಭದಲ್ಲೂ ಕೂಡ ಕೈ ತಪ್ಪಿತು. ಮೊನ್ನೆ ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ ನ ಫಸ್ಟ್ ಲಿಸ್ಟ್ ನಲ್ಲೂ ಕೂಡ ಇವರಿಗೆ ಕೈ ತಪ್ಪಿತು, ಒಕ್ಕಲಿಗ ಸಮುದಾಯದವರು. ಸೊ ಇವರಿಗೂ ಕೂಡ ಮತ್ತೊಂದು ಅಭಿವೃದ್ಧಿ ವಿಚಾರ ಅಂತ ಬಂದಾಗ ಡಿಜಿಟಲೀಕರಣಕ್ಕೆ ತಂದೆ ಮಗ ಕ್ಷೇತ್ರ ತುಂಬಾ ಹೆಸರಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ನಾನು ಇತ್ತೀಚೆಗಷ್ಟೇ ನೋಡ್ತಿದ್ದೆ, ಆ GT ಮಾಲ್ ಹತ್ರ ಒಂದು ಅಂಡರ್ ಪಾಸ್ ಇದೆ. ಅದನ್ನು ಅಲ್ಲಿ ಜರ್ನಿ ಮಾಡ್ತಿರೋ ಒಂದು ಅರ್ಥ ಆಗುತ್ತೆ. ಎಲ್ಲ ಒಂದು ಕಡೆ ಯಾವುದೋ ಬೇರೆ ದೇಶಕ್ಕೆ ಹೋಗಿದ್ದೀವಿ ಅನ್ಸುತ್ತೆ. ಆಮೇಲೆ ಒಂದಷ್ಟು AC ಅಂಡರ್ ಗ್ರೌಂಡ್ ಮಾರ್ಕೆಟ್ಗಳು, ಅಲ್ಲದೆ AC ಇರುವಂಥ ಬಸ್ ನಿಲ್ದಾಣ ಎಲ್ಲವೂ ಕೂಡ ಹೈಟೆಕ್ ಆಗಿ ಮಾಡಿದ್ದಾರೆ. ಹೀಗಾಗಿ ಅಭಿವೃದ್ಧಿ ಕೂಡ ಇವರಿಗೆ ಸಚಿವ ಸ್ಥಾನ ಕೊಡೋದಕ್ಕೆ ಮೊದಲ ಆದ್ಯತೆ ಆಗುತ್ತೆ. ಇನ್ನು ಬಸವರಾಜ್ ಶಿವಣ್ಣನವರ್, ಸಿದ್ದರಾಮಯ್ಯ ಅವರ ಸಮಕಾಲೀನರು, ಒಟ್ಟೊಟ್ಟಿಗೆ ರಾಜಕೀಯವನ್ನು ಆರಂಭಿಸಿದವರು, ಜೊತೆಯಲ್ಲೇ ಸಿದ್ದರಾಮಯ್ಯ ಅವರ ಸಮುದಾಯಕ್ಕೆ ಸೇರ್ತವರು ಕುರುಬ ಸಮುದಾಯ. ಈಗಾಗಲೇ ಹೇಳ್ಬೋದು ನೀವು ಬೈರತಿ ಸುರಕ್ಷೆ ಕೊಟ್ಬಿಟ್ಟವ್ರೆ ಅಂತ. ಆದರೆ ಹಾವೇರಿ ಜಿಲ್ಲೆ ಅಂತ ಬಂದಾಗ ಸಂತೋಷ್ ಲಾಡ್ಗೆ ಮರಾಠ ಸಮುದಾಯದಿಂದ ಕೊಟ್ಟರೆ ಶ್ರೀನಿವಾಸ್ ಮಾನೆಗೆ ಕಷ್ಟ ಹಾನಗಲ್ನಲ್ಲಿ. ಹೀಗಾಗಿ ಹಾವೇರಿ ಜಿಲ್ಲೆಯಲ್ಲಿ ಖಂಡಿತವಾಗ್ಲೂ ಬ್ಯಾಡಗಿಯ ಬಸವರಾಜ್ ಶಿವಣ್ಣನವ್ರಿಗೆ, ಯಾಕಂದ್ರೆ ಇವಾಗ ಅವಕಾಶ ಸಿಕ್ಕಿಲ್ಲ ಅಂದರೆ ಮತ್ತೆ ಯಾರಿಗೂ ಸಿಗಲ್ಲ ರೀ. ಸುದೀರ್ಘವಾಗಿ ರಾಜಕೀಯ ಮಾಡ್ತಂಥ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿ ಆಗ್ತಾರೆ, 2 ಸಲ ಮುಖ್ಯಮಂತ್ರಿ ಆಗ್ತಾರೆ ಅಂದರೆ ಅವ್ರ ಜೊತೆನೇ ರಾಜಕೀಯ ಜೊತೆಲಿ ಮಾಡ್ಕೊಂಡು ಬಂದಿರೋಂಥ ಶಿವಣ್ಣನವ್ರಿಗೆ ಒಂದು ಅವಕಾಶ ಸಿಗಬೇಕನ್ನೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗೋಗಿದೆ. ಇನ್ನು ಮುಂದಿನ ಹೆಸರುಗಳನ್ನ ನೋಡೋದಾದರೆ ರಿಜ್ವಾನ್ ಅರ್ಷದ್, ತನ್ವೀರ್ ಸೇಠ್, ಕನೀಜ್ ಫಾತಿಮಾ. ಇಲ್ಲಿ ಜಮೀರ್ ಅಹಮದ್ ಅವರ ಹೆಸರಿಲ್ಲ. ನಾನು ಹೇಳಿದೆ ಕೆಲವರಿಗಾಗಿ ಸಂಜೆವರೆಗೂ ಲಾಬಿ ನಡೆಯುತ್ತೆ ಅಂತ. ಜಮೀರ್ ಅಹಮದ್ನ ಕೈ ಬಿಟ್ಟರೆ ಜಮೀರಿ ಕ್ಲಾಸ್ ಅಲ್ಲ, ಕಾಂಗ್ರೆಸ್ ಪಕ್ಷ ಕ್ಲಾಸು 2028 ಚುನಾವಣೆ, ಹಾಗೆ GBA ಚುನಾವಣೆಯಲ್ಲಿ. ಹೀಗಾಗಿ ಜಮೀರ್ ವಿಚಾರದಲ್ಲಿ ಲಾಬಿ ನಡೀತಾ ಇದೆ. ಇನ್ನು ರಿಜ್ವಾನ್ ಅರ್ಷದ್, ತನ್ವೀರ್ ಸೇಠ್, ಕನೀಜ್ ಫಾತಿಮಾ. ರಿಜ್ವಾನ್ ಅರ್ಷದ್ ಶಿವಾಜಿನಗರದ ಶಾಸಕರು. ನಾವು ಮೊನ್ನೆ ವಿಡಿಯೋದಲ್ಲೂ ಕೂಡ ಹೇಳಿದ್ವಿ, ಏನು ಅಂತ ಹೇಳಿದ್ರೆ ಬಹುತೇಕ ಇವರಿಗೆ ಸಚಿವ ಸ್ಥಾನ ಕನ್ಫರ್ಮ್ ಆಗ್ಬಹುದು ಅಂತ ಹೇಳಿ. ನಮಗೆ ಇರುವಂತಹ ಅಂದ್ರೆ ನಮ್ಮಿಬ್ಬರಿಗೆ ಸಿಕ್ಕಿರುವಂತಹ ಮಾಹಿತಿಗಳ ಪ್ರಕಾರ ರಿಜ್ವಾನ್ ಅರ್ಷದ್ ಅವರಿಗೆ ಸಚಿವ ಸ್ಥಾನ ಕನ್ಫರ್ಮ್ ಆಗಿದೆ. ಅಂದ್ರೆ ಮುಸ್ಲಿಂ ಕೋಟ ಮತ್ತು ದಾವಣಗೆರೆ ಚುನಾವಣೆಯ ಸಂದರ್ಭದಲ್ಲಿ ಇದನ್ನ ಮತ್ತೆ ಯಾಕೆ ಹೇಳಬೇಕಾಗತ್ತೆ ಅಂತ ಹೇಳಿದ್ರೆ, ದಾವಣಗೆರೆ ದಕ್ಷಿಣದ ಚುನಾವಣೆ ಕಾಂಗ್ರೆಸ್ನ ಪಾಲಿಗೆ ಒಂದು ದೊಡ್ಡ ಸವಾಲಿನ ಚುನಾವಣೆ ಆಗಿತ್ತು, ಅಂದ್ರೆ ಭವಿಷ್ಯದ ಚುನಾವಣೆಯ ದೃಷ್ಟಿಯಲ್ಲಿ. ಸೊ ಅದನ್ನ ತುಂಬಾ ಸಮರ್ಥವಾಗಿ ನಿಭಾಯಿಸಿದಂಥವರು ರಿಜ್ವಾನ್ ಅರ್ಷದ್ ಅವರು. ಇನ್ನು ತನ್ವೀರ್ ಸೇಠ್, ಇವರು ಮೈಸೂರು ಭಾಗದವರು. ಆರಂಭದಲ್ಲಿ ಸಿದ್ದರಾಮಯ್ಯನವರ ಆಪ್ತರಾಗಿದ್ರು, ಆದ್ರೆ ಬರ್ಬರ್ತಾ ಕಳೆದ ಬಾರಿ ಸಚಿವ ಸ್ಥಾನ ಕೈ ತಪ್ಪಿದ ಬಳಿಕ ಸಿದ್ದರಾಮಯ್ಯ ಮತ್ತೆ ಇವರಿಗೆ ಸಂಘರ್ಷ ಶುರುವಾಗಿ ತನ್ವೀರ್ ಸೇಠ್ DK ಬಣದ ಜೊತೆಗೆ ಗುರುತಿಸಿಕೊಳ್ಳಿಕ್ಕೆ ಶುರು ಮಾಡಿದ್ರು. ಸೊ DK ಅವರು ತನ್ವೀರ್ ಸೇಠ್ ಅವರಿಗೆ ಸಚಿವ ಸ್ಥಾನವನ್ನು ಕೊಡಿಸುವಲ್ಲಿ ಬಹುತೇಕ ಸಫಲರಾಗಿದ್ದಾರೆ. ಇನ್ನು ಕನೀಜಾ ಫಾತಿಮಾ, ಕಲಬುರಗಿ ಜಿಲ್ಲೆಯ ಶಾಸಕಿ, ಕಮ್ರುಮ್ ಇಸ್ಲಾಂ ಅವರ ಪತ್ನಿ. ಇದು ಮಲ್ಲಿಕಾರ್ಜುನ ಖರ್ಗೆ ಕೋಟ. ಇಲ್ಲಿ ಖನಿಜಾ ಫಾತಿಮಾ ಅವರ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಆಳಂದದ ಶಾಸಕರು ಸಚಿವ ಸ್ಥಾನದ ಆಕಾಂಕ್ಷಿ ಆಗಿದ್ರು, ಬಟ್ ಅಲ್ಲಿ ಅವರಿಗೆ ಸಿಗ್ತಾ ಇಲ್ಲ ಸಚಿವ ಸ್ಥಾನ. ಖನಿಜಾ ಫಾತಿಮಾ ಅವರಿಗೆ ಸಚಿವ ಸ್ಥಾನದ ಲಾಭ ಏನು ಅಂತ ಹೇಳಿದ್ರೆ, ಹೈದರಾಬಾದ್ ಕರ್ನಾಟಕದಲ್ಲಿ ಮತ್ತೆ ಕಲಬುರಗಿ ಜಿಲ್ಲೆಯಲ್ಲಿ ಭವಿಷ್ಯದಲ್ಲಿ ಖರ್ಗೆ ಕುಟುಂಬಕ್ಕೆ ರಾಜಕೀಯವಾಗಿ ಮುಸಲ್ಮಾನ ಮತಗಳನ್ನು ಹಿಡಿದಿಟ್ಕೊಳ್ಳಿಕ್ಕೆ ಇದು ಬಹುಶಃ ಅಸ್ತ್ರ ಆಗಬಹುದು. ಆಮೇಲೆ ಇನ್ನೊಂದು, ಕಾಂಗ್ರೆಸ್ನ ಉದ್ದೇಶ ಏನ್ರಿ, ಕೋಮುವಾದದ ವಿರುದ್ಧ ಹೋರಾಟ. ಈ ಹಿಂದೆ BJP ಸರ್ಕಾರ ಇದ್ದಾಗ ರಾಜ್ಯದಲ್ಲಾಗಿದ್ದು ಹಿಜಾಬು ಹಲಾಲ್ ಗಲಾಟೆ. ಆದರೆ ಈ ಕನೀಜ್ ಫಾತಿಮಾ ಕಳೆದ ಬಾರಿ ಶಾಸಕಿಯಾಗಿದ್ದಾಗ ಹಿಜಾಬನ್ನು ಧರಿಸಿ ವಿಧಾನಸೌಧಕ್ಕೆ ಬಂದು ಧಾರ್ಮಿಕ ಸ್ವಾತಂತ್ರ್ಯ ಎಷ್ಟು ಅನಿವಾರ್ಯ ಅಂತ ಸಂಪೂರ್ಣ
ಸಂಪೂರ್ಣವಾಗಿ ಮುಸ್ಲಿಂ ಸಮುದಾಯದ ಪರವಾಗಿ, ಮಹಿಳೆಯರ ಪರವಾಗಿ ನಿಂತವರು. ಹಾಗಾಗಿ ಅವಕಾಶ ಕೊಡೋದ್ರಲ್ಲಿ ಏನೂ ತಪ್ಪಿಲ್ಲ. ಇವ್ರ ಹೆಸರು ಕೂಡ ಫೈನಲ್ ಆಗಿದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಎಸ್, ಇನ್ನು ಮುಂದಿನ ಲಿಸ್ಟ್ ನೋಡೋಕ್ಕಾದರೆ PM ನರೇಂದ್ರ ಸ್ವಾಮಿ ಮಳವಳ್ಳಿ, ಯಶವಂತ ರಾಯಗೌಡ ಹಿಂಡಿ ಅಥವಾ CS ನಾಡಗೌಡ ಮುದ್ದೆಬಿಹಾಳ ಅಥವಾ ಲಕ್ಷ್ಮಣ್ ಸವದಿ. ಹಾಗೆಯೇ ಲಕ್ಷ್ಮಣ್ ಸವದಿ, ಈ 3 ಲಿಸ್ಟ್ ಬಗ್ಗೆ ಹೇಳೋದಾದರೆ, ಇನ್ನು ಮಳವಳ್ಳಿ ಶಾಸಕರು PM ನರೇಂದ್ರ ಸ್ವಾಮಿ, ನಾವು ಕಳೆದ ವಿಡಿಯೋದಲ್ಲೂ ಕೂಡ ಹೇಳಿದ್ವಿ ಇವರ ಹೆಸರು ಬಹುತೇಕ ಕನ್ಫರ್ಮ್ ಆಗಿದೆ ಅಂತೇಳಿ. ಸೊ ನಮಗಿರ್ತಕ್ಕಂಥ ಮಾಹಿತಿಗಳ ಪ್ರಕಾರ ಇವರಿಗೆ ಸಚಿವ ಸ್ಥಾನ ಖಚಿತ ಆಗ್ತಾ ಇದೆ. ಹೌದು. ಇನ್ನು ನರೇಂದ್ರ ಸ್ವಾಮಿ ಅವರದ್ದು ಏನು ಅಂತ ಹೇಳಿದ್ರೆ ಮಂಡ್ಯದಲ್ಲಿ ಮತ್ತೆ ಹಳೆ ಮೈಸೂರು ಭಾಗದಲ್ಲಿ ಬಹುಶಃ ಕಾಂಗ್ರೆಸ್ಗೆ ಫ್ಯೂಚರ್ ಅಲ್ಲಿ ನಿಜ ಮಹದೇವಪ್ಪ ಅವರ ಬಳಿಕ ದಲಿತ ಮತಗಳನ್ನು ಒಟ್ಟಾಗಿ ಇಟ್ಕೊಳ್ಳಿಕ್ಕೆ ಒಂದು ಬಲವಾದಂತಹ ನಾಯಕ ಬೇಕು. ನರೇಂದ್ರ ಸ್ವಾಮಿ ಅದನ್ನ ಪ್ರೂವ್ ಮಾಡಬಲ್ಲರು ಎನ್ನುವಂಥದ್ದು ಕಾಂಗ್ರೆಸ್ನ ನಿರೀಕ್ಷೆ. ಇನ್ನು ರಾಯಗೌಡ ಪಾಟೀಲ್, ನೀವು ಮೊನ್ನೆ ಹೇಳ್ತಾ ಇದ್ರಿ ವಿಶೇಷವಾದ ಅಭಿಮಾನ ಅವ್ರ ಬಗ್ಗೆ, ಇಂಡಿ ಶಾಸಕರ ಬಗ್ಗೆ, DK ಶಿವಕುಮಾರ್ ಅವ್ರಿಗೆ, ಹಾಗೆ DK ಕೊಟ್ಟದಲ್ಲಿ ಸಿಕ್ಕಿದೆ ಆಲ್ಮೋಸ್ಟ್ ಅಂತ. ಆದರೆ ಸಣ್ಣ ವ್ಯತ್ಯಾಸ ಏನಂದ್ರೆ, ನಾಡಗೌಡರು ಬಂಗಾರಪ್ಪ ಅವರು ಮುಖ್ಯಮಂತ್ರಿ ಇದ್ದಾಗ ಅಲ್ಪಾವಧಿ ಸಚಿವರಾಗಿದ್ದರು. ಆ ನಂತರದಲ್ಲಿ 99, 2004, 2013, 2018, 2023 ಇಷ್ಟು ಬಾರಿ ಕೂಡ ನಾಡಗೌಡರಿಗೆ ಸಚಿವ ಸ್ಥಾನ ಸಿಗುತ್ತೆ 6 ಬಾರಿ ಶಾಸಕರು ಅಂತ ಹೇಳ್ತಾನೆ ಇದ್ರು. ಅಂದರೆ ಈಗ ಅವಕಾಶ ಸಿಕ್ಕಿಲ್ಲ ಅಂದರೆ ಏನು ನೋಡಿ, ಮುಖ್ಯಮಂತ್ರಿ ಸ್ಥಾನ ದಕ್ಷಿಣ ಕರ್ನಾಟಕಕ್ಕೆ ಬೇಕು, ಉಪಮುಖ್ಯಮಂತ್ರಿ ಸ್ಥಾನ ದಕ್ಷಿಣ ಕರ್ನಾಟಕಕ್ಕೆ ಬೇಕು, KPCC ಅಧ್ಯಕ್ಷರ ಸ್ಥಾನ ದಕ್ಷಿಣ ಕರ್ನಾಟಕಕ್ಕೆ ಬೇಕು. ಆದರೆ ಸರ್ಕಾರವನ್ನು ಅಧಿಕಾರ ತರಕ್ಕೆ ಉತ್ತರ ಕರ್ನಾಟಕ ಶಾಸಕರು ಬೇಕು. ಹೀಗಾಗಿ ಸಚಿವ ಸ್ಥಾನ ಕೊಡಲೇಬೇಕು ನಾಡಗೌಡರಿಗೆ ಅನ್ನೋ ಚರ್ಚೆಗಳು ನಡೀತಾ ಇದೆ. ಇನ್ನು ಮುಂದಿನ ಲಿಸ್ಟ್, ಇನ್ನು ಲಕ್ಷ್ಮಣ್ ಸವದಿ ಲಕ್ಷ್ಮಣ್ ಸವದಿಗೆ ಕೊಡಲೇಬೇಕಾದಂತ ಅನಿವಾರ್ಯತೆ ಕಾಂಗ್ರೆಸ್ಗೆ. ನೋಡ್ರಿ, ಲಕ್ಷ್ಮಣ್ ಸವದಿ ಗೆದ್ರು, ಜಗದೀಶ್ ಶೆಟ್ಟರ್ ಸೋತ್ರು ಕೂಡ ಅವರ ಅನುಭವಕ್ಕೆ, ಅವರ ವಯಸ್ಸಿಗೆ, ಅವರ ಪಕ್ಷದ ನಿಷ್ಠೆಗೆ ಅವರಿಗೆ ಗೌರವ ಕೊಟ್ಟು MLC ಮಾಡಿದ್ರು. ಅವರು ವಾಪಸ್ BJPಗೆ ಹೋಗಿ ತಪ್ಪು ಅಂತ ಹೇಳ್ತಾ ಇಲ್ಲ, ಸೋತ್ರು ಅವ್ರಿಗೆ ಅಧಿಕಾರ ಕೊಟ್ಟರು. ಆದರೆ ಲಕ್ಷ್ಮಣ್ ಸವದಿ ಉಪಮುಖ್ಯಮಂತ್ರಿ ಆಗಿದ್ದವರು ಸೈಲೆಂಟ್ ಆಗೇ ಇದ್ದಾರೆ. ಲಕ್ಷ್ಮಣ್ ಸವದಿ ಕೂಡ ಉತ್ತರ ಕರ್ನಾಟಕ ಭಾಗದ ಸಾಹುಕಾರ್. ಲಕ್ಷ್ಮಣ್ ಸವದಿ ಮನ್ಸು ಮಾಡಿದ್ರೆ 28 ಚುನಾವಣೆಯಲ್ಲಿ ಕಾಂಗ್ರೆಸ್ನ ಒಂದಷ್ಟು ಸ್ಥಾನಗಳನ್ನು ಸೋಲಿಸೋ ಹಾಗೆ BJPಗೆ ಕೂಡ ಒಂದಷ್ಟು ವ್ಯತ್ಯಾಸ ಮಾಡೋ ತಾಕತ್ತಿದೆ. ಹೀಗಾಗಿ ಲಕ್ಷ್ಮಣ್ ಸವದಿಗೆ ತಾಳ್ಮೆಗೆ ಅವರಿಗೆ ಅವಕಾಶ ಕೊಡಲೇಬೇಕು. ಇನ್ನು ನೆಕ್ಸ್ಟ್ ಲಿಸ್ಟ್, ರಘುಮೂರ್ತಿ ಚಳ್ಳಕೆರೆ ಶಾಸಕರು, AS ಪೊನ್ನಣ್ಣ, ಅನ್ನಪೂರ್ಣ ತುಕಾರಾಮ್ ಅಥವಾ ನಾರಾ ಭರತ್ ರೆಡ್ಡಿ ಮತ್ತು A ವಸಂತ್ ಕುಮಾರ್. ನಿಜ. ಎಸ್, ರಘುಮೂರ್ತಿಗೆ ಅರ್ಹವಾಗಿ, ಯೋಗ್ಯವಾಗಿ ಅವ್ರಿಗೆ ಕೊಡಬೇಕು. ರಿಟೈರ್ಡ್ ಅನ್ಕೊಂಡು VRS ತೊಗೊಂಡಿದ್ದು ಅನ್ಕೋತೀನಿ ಆಫೀಸರು, ನೀರಾವರಿ ವಿಚಾರ ಆಗಿರ್ಬೋದು. ಜೊತೆಗೆ ಚಳ್ಳಕೆರೆ ಅನ್ನುವಂತಹ ಒಂದು ವಿಧಾನಸಭಾ ಕ್ಷೇತ್ರ ಆ್ಯಕ್ಚುಲಿ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸ್ ಆಗಬೇಕು. ರಸ್ತೆಗಳಾಗಿರ್ಬೋದು, ಕೈಗಾರಿಕೆಗಳಾಗಿರ್ಬೋದು, KSRTCದೇನೋ ಘಟಕ ಇದೆ, BHELದೇನೋ ಘಟಕ ಇದೆ ಅಲ್ಲಿ. ಯಾಕಂದ್ರೆ ಅವ್ರು ಲ್ಯಾಂಡ್ ಕೊಟ್ಟಿದ್ದಕ್ಕೆ ತಾನೇ ಆಗಿರೋದು. ಕೆಲಸಗಾರ ರಘುಮೂರ್ತಿಗೆ ಅರ್ಹವಾಗಿ ಕೊಡಬೇಕು. ಎಸ್, ಚಿತ್ರದುರ್ಗ ಭಾಗದಲ್ಲಿ ಗೋವಿಂದಪ್ಪ ಸೀನಿಯರ್ ಇದ್ದಾರೆ, ಆದರೆ ಭವಿಷ್ಯದ ದೃಷ್ಟಿಯಿಂದ ಅವಕಾಶವನ್ನು ಕೊಡಬೇಕಂದ್ರೆ ರಘುಮೂರ್ತಿ ಕೊಡ್ತಾರೆ ಅನ್ನೋ ಲೆಕ್ಕಾಚಾರಗಳು ಆಲ್ಮೋಸ್ಟ್ ಕನ್ಫರ್ಮ್ ಆಗೋಗಿದೆ. AS ಪೊನ್ನಣ್ಣ ಮುಖ್ಯಮಂತ್ರಿ ಸೀಟನ್ನು ಹಸ್ತಾಂತರಿಸುವ ಸಂದರ್ಭದಲ್ಲಿ ಹೈಕಮಾಂಡ್ ಜೊತೆಯಲ್ಲಿ ನೇರವಾಗಿ ಮಧ್ಯಸ್ಥಿಕೆ ವಹಿಸ್ಕೊಂಡವರು AS ಪೊನ್ನಣ್ಣ ಹೆಸರು ಶಾಸಕರಾಗಿ, ನ್ಯಾಯವಾದಿ ಆಗಿ ಅನ್ನೋದಕ್ಕಿಂತ ಹೆಚ್ಚಾಗಿ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರ ನಡುವೆ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗೋ ಮತ್ತು ಅದು ಭಾಗದಲ್ಲಿ ಹೈಕಮಾಂಡ್ ಜೊತೆಗೆ, ವೇಣುಗೋಪಾಲ್ ಅವ್ರ ಜೊತೆಗೆ, ಸುರ್ಜೇವಾಲಾ ಜೊತೆಗೆ ನೇರವಾಗಿ ಸಂಪರ್ಕದಲ್ಲಿರುವಂಥ ನಾಯಕ. ಹಾಗೆಯೇ ಪೊನ್ನಣ್ಣ ಕಾಂಗ್ರೆಸ್ಗೆ ಅನಿವಾರ್ಯ. ಪೊನ್ನಣ್ಣ ಕಾಂಗ್ರೆಸ್ ಅಲ್ಲ, ನಾಳೆ ಪೊನ್ನಣ್ಣ ಹೋಗ್ಬಿಟ್ಟು BJPಯಲ್ಲಿ ನಿಂತ್ಕೊಂಡ್ರು ವಿರಾಜಪೇಟೆಯಲ್ಲಿ ಗೆಲ್ಲಿಸ್ತಾರೆ. ಪೊನ್ನಣ್ಣ ಕಾಂಗ್ರೆಸ್ಗೆ ಅನಿವಾರ್ಯ ಹೀಗಾಗಿ ಅಂತ ಹೇಳ್ಬೋದು. ನೀವೇನಂತೀರಾ? ಇನ್ನು ಅನ್ನಪೂರ್ಣ ತುಕಾರಾಮ್ ಅವರು ಜೊತೆಗೆ ನಾರಾ ಭರತ್ ರೆಡ್ಡಿ, ಇವರಿಬ್ಬರ ನಡುವೆ ಫೈಟ್ ನಡೀತಾ ಇದೆ ಅನ್ನುವಂಥದ್ದು. ಪರ್ಟಿಕ್ಯುಲರ್ಲಿ ಈ ಲಿಸ್ಟ್ಗೆ ಸಂಬಂಧಪಟ್ಟ ಹಾಗೆ T ರಘುಮೂರ್ತಿ ಅವರು ವಾಲ್ಮೀಕಿ ಸಮುದಾಯಕ್ಕೆ ಸೇರಿದಂಥವ್ರು, ST ಕ್ಷೇತ್ರದಿಂದ ಗೆದ್ದಂಥವ್ರು. ಅನ್ನಪೂರ್ಣ ತುಕಾರಾಮ್ ಅವರು ಕೂಡ ST ಸಂಡೂರು ವಿಧಾನಸಭಾ ಕ್ಷೇತ್ರದಿಂದ ಗೆದ್ದವರು. ತುಕಾರಾಮ್ ಅವರ ಪತ್ನಿ, ಹಾಲಿ ಸಂಸದರ ಪತ್ನಿ. ನಾರಾ ಭರತ್ ರೆಡ್ಡಿ ಜನರಲ್ ಕ್ಯಾಟಗರಿಯಲ್ಲಿ ಗೆದ್ದಂಥವ್ರು. ಇಲ್ಲಿ ಇನ್ನೊಂದು A ವಸಂತ್ ಕುಮಾರ್, MLC ಇವರು ಮಾದಿಗ ಸಮುದಾಯಕ್ಕೆ ಸೇರಿದಂಥವ್ರು. ಸೊ ಇಷ್ಟು ಜನಕ್ಕೆ ಸಚಿವ ಸ್ಥಾನ ಕನ್ಫರ್ಮ್ ಆಗಿದೆ ಅನ್ನುವಂಥದ್ದು. ಹೌದು. ಇಲ್ಲಿ ಅನ್ನಪೂರ್ಣ ತುಕಾರಾಮ್ ಅವ್ರ ಬಗ್ಗೆ ಹೇಳೋದಾದ್ರೆ, ಆ್ಯಕ್ಚುಲಿ ಸಂಡೂರು ಸಂತೋಷ್ ಲಾಡ್ ಅವ್ರ ಕ್ಷೇತ್ರ. 2004ರಲ್ಲಿ ಸಂಡೂರಲ್ಲಿ ಸಂತೋಷ್ ಲಾಡ್ ಅವರು JDS-ಗೆ ಶಾಸಕರಾಗ್ತಾರೆ. ಡಿಲಿಮಿಟೇಷನ್ ಆದಮೇಲೆ ತುಕಾರಾಮು ಎಷ್ಟು ವಿಧೇಯತೆ, ಫೇತ್ಫುಲ್ನೆಸ್ ಅಂದರೆ ಸಂತೋಷ್ ಲಾಡ್ಗೆ ಹಾಗೆ ಕಾಂಗ್ರೆಸ್ಗೆ ಅಷ್ಟು ವಿನಮ್ರತೆ. ಸತತವಾಗಿ ಎಲ್ಲರಿಗೂ ಗೊತ್ತಿರೋಂಥ ವಿಚಾರ, ಬಳ್ಳಾರಿ ಭಾಗದಲ್ಲಿ ತುಕಾರಾಮ್ ಹಣದ ಮೇಲೆ ಚುನಾವಣೆ ಗೆಲ್ಲಲ್ಲ. ತುಕಾರಾಮ್ ಗೆದ್ಕೊ ಬಂದಿದ್ದು ಇಲ್ಲಿವರೆಗೂ ಕೂಡ ಗುಣದ ಮೇಲೆ.
ಗುಣದ ಮೇಲೆ ಚುನಾವಣೆ ಗೆದ್ಕೊಬಂದರು, ಅಲ್ಲದೆ ಏಕಾಏಕಿ ಕಾಂಗ್ರೆಸ್ಗೆ ಸಾಥನ್ನು ಕೊಟ್ಟರು ಲೋಕಸಭೆ ಚುನಾವಣೆಯಲ್ಲಿ. ಸಿದ್ದರಾಮಯ್ಯ ಅವರು ಹೇಳಿದ್ರು, ಇಲ್ಲ ನೀನು ಹೋಗಿ ಲೋಕಸಭೆಗೆ ನಿಂತ್ಕೋ, ಆಮೇಲೆ ನೋಡ್ಕೊಳ್ಳೋಣ ಬೈ ಎಲೆಕ್ಷನ್ ಅಂತ. ನಿಂತುಬಿಟ್ಟು ಗೆಲ್ಸಿದ್ರು. ಮನುಷ್ಯ ಎಷ್ಟು ಸಿಂಪಲ್ ಅಂದರೆ, ಅನ್ನಪೂರ್ಣ ತುಕಾರಾಮ್ ಅವರ ಉಪಚುನಾವಣೆಗೆ ನಾನು ಪ್ರಚಾರಕ್ಕೆ ಕವರೇಜ್ಗೆ ಹೋಗಿದ್ದೆ. ಟ್ರಾಫಿಕ್ ಜಾಮ್ ಆಗ್ಬಿಡ್ತು ಒಂದು ಹಳ್ಳೀಲಿ ಫುಲ್ ಟ್ರಾಫಿಕ್ ಜಾಮು. ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು ಎಲ್ಲ ಬಂದ್ಬಿಟ್ಟವ್ರು, ಏನು ಜನ ಓ ಅಂತ ತುಂಬ್ತಾರೆ. ತುಕಾರಾಮ್ ಅವರು ಒಂದು ಕಡ್ಡಿ ಹಿಡ್ಕೊಂಬಿಟ್ಟು ಎಮ್ಮೆಗಳನ್ನೆಲ್ಲ ಓಡಿಸ್ತವ್ರು ರೋಡಲ್ಲಿ ನಿಂತ್ಕೊಂಡು, ಟ್ರಾಫಿಕ್ ಕ್ಲಿಯರ್ ಮಾಡ್ತವ್ರು. ಅಷ್ಟು ಸಿಂಪಲ್ ಆ ಮನುಷ್ಯ. ಹೀಗಾಗಿ ಪಕ್ಷಕ್ಕೆ ಸಾಥ್ ಕೊಟ್ಟರು, ಲೋಕಸಭೆ ಗೆಲ್ಲಿಸ್ಕೊಂಡ್ರು, ಅಲ್ಲದೆ ಅನ್ನಪೂರ್ಣ ತುಕಾರಾಮ್ ಅವ್ರನ್ನ ಗೆಲ್ಲಿಸ್ಕೊಂಡ್ರು. ಮತ್ತು ಇನ್ನೊಂದು ಬಿ ನಾಗೇಂದ್ರ ಅವ್ರ ವಿಚಾರ ಬರುತ್ತೆ ಸರ್ ಯಾವಾಗಲೂ. ಆದರೆ ಒಂದಷ್ಟು ವಿವಾದಗಳಿರೋದ್ರಿಂದ ನೀವು ಹೇಳ್ತಾ ಇರ್ತೀರಿ ಯಾವಾಗಲೂ, ಮತ್ತೆ ಸಮಸ್ಯೆ ಆಗ್ಬೋದು. ಅಲ್ಲಿ ಬಿ ನಾಗೇಂದ್ರ ಅವ್ರದ್ದು ಈಗ ನಮ್ಮಿಬ್ಬರಿಗೆ ಸಿಕ್ಕಿರುವಂತ ಮಾಹಿತಿಗಳ ಪ್ರಕಾರ ಬಿ ನಾಗೇಂದ್ರ ಅವ್ರದ್ದು ಇದೆ ಲಿಸ್ಟಲ್ಲಿ. ಬಟ್ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಬಿ ನಾಗೇಂದ್ರ ವಿರುದ್ಧ ಎರಡೆರಡು ಇನ್ವೆಸ್ಟಿಗೇಷನ್, ಒಂದು ಇಡಿ ತನಿಖೆ ನಡೀತಾ ಇದೆ, ಒಂದು CBI ತನಿಖೆ ನಡೀತಾ ಇದೆ. ಆಮೇಲೆ ನಿಮಗೆ ಹೈಕೋರ್ಟ್ ಅಲ್ಲಿ ಮತ್ತೆ ಟ್ರಯಲ್ ಕೋರ್ಟ್ ಅಲ್ಲಿ ನಡೀತಾ ಇರುವಂತಹ ಹಿಯರಿಂಗ್ ಅನ್ನ ಅಬ್ಸರ್ವ್ ಮಾಡಿದಂತ ಸಂದರ್ಭದಲ್ಲಿ ಒಂದಿಷ್ಟು ಏನೋ ಮುಂದೆ ಮತ್ತೆ ಫ್ಯೂಚರ್ ಅಲ್ಲಿ ಏನೋ ಮತ್ತೆ ಜೈಲಿಗೆ ಹೋಗೋ ಪರಿಸ್ಥಿತಿ ಬರ್ಬೋದು ಅನ್ನೋ ತರ ಇದೆ ಪರಿಸ್ಥಿತಿ. ಸೊ ಆ ರಿಸ್ಕ್ ಏನಾದ್ರು, ಯಾಕಂತ ಹೇಳಿದ್ರೆ ಇನ್ ಕೇಸ್ ಕನ್ವಿಕ್ಷನ್ ಆದ್ರೆ ಮತ್ತೆ ರಾಜೀನಾಮೆ ಕೊಡ್ಬೇಕಾಗತ್ತೆ. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಒಬ್ಬರೇ ಮಿನಿಸ್ಟ್ರು 2 ಸಲ ರಾಜೀನಾಮೆ ಕೊಡುವಂತ ಪರಿಸ್ಥಿತಿಗಳು ಸೃಷ್ಟಿ ಆಗ್ಬೋದು. ಒಂಥರ ಪಕ್ಷಕ್ಕೆ ಮುಜುಗರ ಅದು. ಸೊ ಏನಿದೆ ಕಾನೂನು ನಿರ್ಧಾರ ಮಾಡುತ್ತೆ ಅದೇನೇ. ಹೀಗಾಗಿ ನಾರಾ ಭರತ್ ರೆಡ್ಡಿ ಹೆಸರು ಯಾಕೆ ದೊಡ್ಡ ಮಟ್ಟಕ್ಕೆ ಚರ್ಚೆ ಬಂತು ಅಂದ್ರೆ, ಎಸ್ ಆಬ್ವಿಯಸ್ಲಿ ವ್ಯಕ್ತಿಯಾಗಿ ಗೆದ್ರು, ಅಲ್ಲದೆ ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಅವರ ಮನೆ ಹತ್ರ ನಡೆದಂಥ ಗಲಾಟೆ, ಆ ಟೈಮ್ನಲ್ಲಿ ನಾರಾ ಭರತ್ ರೆಡ್ಡಿ ಹೆಸರು ತುಂಬಾನೇ ಪೀಕಿಗೆ ಹೋಯಿತು, ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಯಿತು. ಅಲ್ಲದೆ ಭವಿಷ್ಯದಲ್ಲಿ ಒಂದಷ್ಟು ಯೂತ್ಸ್ನ ಬೆಳೆಸ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್. ಹೀಗಾಗಿ ಇಲ್ಲ ಈ ಗೊಂದಲನೇ ಬೇಡ, ಈ ಕಡೆ ಯೂತ್ಸ್ ಗಲಾಟೆನೂ ಬೇಡ, ಈ ಕಡೆ ಹಳೆಬ್ರು ಕಾಂಟ್ರವರ್ಸಿನೂ ಬೇಡ ಅಂದರೆ ಅನ್ನಪೂರ್ಣ ತುಕಾರಾಮ್ ಫಿಕ್ಸ್, ಸೈಲೆಂಟ್ ಆಗಿ ರಿಸಲ್ಟ್ ಮಾಡ್ತಾರೆ ಅಂತ. ಇನ್ನು ಮುಂದೆ ಆಬ್ವಿಯಸ್ಲಿ ಇವ್ರ ಹೆಸರು ನಾವು ಯಾಕೆ ತಗೋತಾ ಇದ್ದೀವಿ, ಸಂತೋಷ್ ಲಾಡು, ಮಧು ಬಂಗಾರಪ್ಪ, HC ಮಾದೇವಪ್ಪ, ದಿನೇಶ್ ಗುಂಡೂರಾವ್, SS ಮಲ್ಲಿಕಾರ್ಜುನು, ಹಾಗೆ ಚಲುವರಾಯ ಸ್ವಾಮಿ ಕೂಡ ಸೇರಿಸ್ಬೋದು. ಇವ್ರಗಳ ಹೆಸರು ಆಲ್ಮೋಸ್ಟ್ ಕನ್ಫರ್ಮ್ ಆಗೋಗಿದೆ. ಚೂರು ವ್ಯತ್ಯಾಸಗಳಿರ್ಬೋದೇನೋ, ಏನಂತೀರ? ಸಂತೋಷ್ ಲಾಡ್ ಹೆಸರು ಕನ್ಫರ್ಮ್ ಆಗಿದೆ ಅನ್ನುವಂಥದ್ದು ಮಾಹಿತಿ. ಓಕೆ, ಕಾರ್ಮಿಕ ಸಚಿವರಾಗಿ ಕೆಲಸ ಮಾಡಿದ್ದಾರೆ, ಜೊತೆಗೆ ಮರಾಠ ಸಮುದಾಯದ ಮುಖ. ಸೊ ಕಮ್ಯುನಿಟಿ ವೈಸು ರೆಪ್ರೆಸೆಂಟೇಷನ್ ಕೊಡಬೇಕು, ಜೊತೆಗೆ ಕೆಲಸ ದಿ ಬೆಸ್ಟ್ ವರ್ಕರ್ ಅನ್ನೋ ಕಾರಣಕ್ಕೋಸ್ಕರ ರಿಟೈರ್ ಮಾಡ್ತಿದ್ದಾರೆ ಅನ್ನುವಂಥದ್ದು. ಮಧು ಬಂಗಾರಪ್ಪ ಅಗೇನ್ ಈಡಿಗ ಸಮುದಾಯ, ಜೊತೆಗೆ DK ಟೀಮ್ ನ ಮೆಂಬರ್ ಕೂಡ ಹೌದು. ಒಂದಿಷ್ಟು ಅಗ್ರೆಸಿವ್ನೆಸ್ ಇದೆ. ಸಿದ್ದರಾಮಯ್ಯ ಟೀಮ್ ನ ಮೆಂಬರ್ ಕೂಡ ಹೌದು, ಅಗ್ರೆಸಿವ್ನೆಸ್ ಇದೆ. ಇನ್ನು ಡಾಕ್ಟರ್ HC ಮಾದೇವಪ್ಪ, ಇದು ಸಿದ್ದರಾಮಯ್ಯ ಕೋಟ. ಫೈನಲಿ ಸಿದ್ದರಾಮಯ್ಯನವ್ರಿಗೆ ಯಾಕೆ HC ಮಾದೇವಪ್ಪ ಅವ್ರನ್ನ ಉಳಿಸ್ಕೊಡುವಂಥದ್ದು ಅನಿವಾರ್ಯ ಅಂತ ಹೇಳಿದ್ರೆ, ನಾನು ಅವ್ರ ಕಡೆಯವ್ರ ಜೊತೆ ಮಾತಾಡ್ತಿದ್ದೆ. HC ಮಾದೇವಪ್ಪ ಅವರಿಗೆ ಬರೀ ಇನ್ ಕೇಸ್ ಮಂತ್ರಿ ಸ್ಥಾನ ಸದ್ಯದ ಪ್ರಕಾರ 100% ಕನ್ಫರ್ಮ್ ಆಗಿದೆ. ಇನ್ ಕೇಸ್ ಕೈ ತಪ್ಪಿ ಹೋದ್ರೆ ವರುಣಾದಲ್ಲಿ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಯತೀಂದ್ರ ಗೆಲ್ಲೋದು ಕಷ್ಟ ಇದೆ. ನಿಜ. ಸೊ ಕ್ಯಾಸ್ಟ್ ಈಕ್ವೇಶನ್ಸ್ ನ ಕಾರಣಕ್ಕೋಸ್ಕರ ಕೆಲವೊಂದು. ಇನ್ನು ದಿನೇಶ್ ಗುಂಡೂರಾವ್ ಆಬ್ವಿಯಸ್ಲಿ ಬ್ರಾಹ್ಮಣ ಕೋಟ ಕೊಡ್ಲೇಬೇಕು. ಇನ್ನು SS ಮಲ್ಲಿಕಾರ್ಜುನ್ ಅನ್ಡಿನಯಬಲ್. ಹೌದು, ಅವ್ರಿಗೇನು ಇವ್ರು ಕೇಳೋ ಅವಶ್ಯಕತೆ ಏನಿಲ್ಲ, ಕೊಡ್ತಾರೆ, ಬನ್ನಿ ನೀವೇ ಆಗಿ ಅಂತೇಳಿ ಕಾಂಗ್ರೆಸ್ನವ್ರು ಕೊಡ್ತಾರೆ. ಎಸ್ ವೀಕ್ಷಕರೇ, ಇದಿಷ್ಟೇ ಅಲ್ಲ, ಇನ್ನೊಂದಷ್ಟು ಹೆಸರುಗಳ ಕನ್ಫರ್ಮ್ ಆಗಿದೆ. ಸದ್ಯ ಬಂದಿರೋ ಮಾಹಿತಿ ಇವರುಗಳ ಲಿಸ್ಟ್ ಕನ್ಫರ್ಮ್ ಆಗಿದೆ, ಅಧಿಕೃತವಾಗಿ ಬಿಡುಗಡೆ ಆಗಬೇಕು ಅಷ್ಟೇನೆ. ಸಂಜೆ ವೇಳೆಗೆ ಆಗ್ಬೋದು. ನೀವು ಕೂಡ ಕಾಮೆಂಟ್ ಮೂಲಕ ತಿಳಿಸಿ. ಆಮೇಲೆ ನಾಳೆ ಪ್ರಮಾಣ ವಚನ. ಹೌದು, ಇದು ಕೂಡ ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ಯಾಕಂದರೆ 31ನೇ ತಾರೀಕು ರಾಜ್ಯಪಾಲರು ವಾಪಸ್ ಬರ್ತಾರೆ ಅನ್ನೋದು ಈಗಾಗಲೇ ಆಗಿರುವಂಥ ಸುದ್ದಿ. ಯಾಕಂದರೆ ಅವರು ವೈಯಕ್ತಿಕ ಕಾರಣದ ಮೇಲೋ ಅಫಿಷಿಯಲ್ ಕಾರಣದ ಮೇಲೆ ಇಂದೋರ್ಗೆ ಹೋಗಿದ್ದಾರೆ. ಹೀಗಾಗಿ ನಾಳೆ ಪ್ರಮಾಣ ವಚನ, ಸಂಜೆ ಹೊತ್ತಿಗೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗುತ್ತೆ. ನೀವು ಕೂಡ ಕಾಮೆಂಟ್ ಮೂಲಕ ತಿಳಿಸಿ ಯಾರೆಲ್ಲ ಸಂಪುಟಕ್ಕೆ ಸೇರಬೇಕು, ಹೊಸದಾಗಿ ಇವ್ರನ್ನ ಹೊರತುಪಡಿಸಿ ಅಂತ. ಧನ್ಯವಾದಗಳು.